ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತನಾದವನ ಹೆಸರು ಸೈಯದ್ ಮೆಹಬೂಬ್ ಇಸ್ಮಾಯಿಲ್, ಸನ್ ಆಫ್ ಇಸ್ಮಾಯಿಲ್ ಅಂತ. ಸುಮಾರು 21ರಿಂದ 23 ವಯಸ್ಸಿಗೆ. ಈಗಾಗಲೇ ಇವನಿಗೆ ಯಾರು ಹಲ್ಲೆ ಮಾಡಿ ಇದಾರೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿ ಇದೆ. ಈಗಾಗಲೇ ನಮ್ಮ ತಂಡಗಳನ್ನ ಬಿಟ್ಟಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ವಶಪಡಿಸ್ಕೊಂತೀವಿ. ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಏನು ಪರಿಚಯಸ್ಥರ ನಡುವೆ ವೈಯಕ್ತಿಕ ಕಾರಣದಿಂದ ಹಲ್ಲೆ ಮಾಡಿರುವಂತದ್ದು ತಿಳಿದು ಬಂದಿದೆ. ಮತ್ತು ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಂಡು ಅವ್ರದನ್ನ ವಿಸ್ತೃತವಾಗಿ ವಿಚಾರಣೆ ಮಾಡಿದಾಗ ನೈಜ ಕಾರಣ ಏನು ಅಂತ ತಿಳಿದು, ಇವರು ಲೋಕಲ್ ಇಲ್ಲೇ ಇದ್ದಾರೆ. ಇಲ್ಲೆಲ್ಲ ಅವರು ಏನಿದು ಪಾರ್ಕ್ ಇದೆ, ಇಲ್ಲಿ ಇದು ಅನ್ಯೂಸ್ಡ್ ಪಾರ್ಕ್ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅವ್ರ ಸುತ್ತಮುತ್ತ ಓಡಾಡೋದು ಇರೋಂಥದ್ದು ಇದೆ. ಸೊ ನಿನ್ನೆ ರಾತ್ರಿನೂ ಕೂಡ ಇಲ್ಲಿ ಬಂದು ಕುಳಿತಾಗ ಎಲ್ಲ ಜೊತೆಗೆ ಇದ್ದಾಗ ಹಲ್ಲೆ ಮಾಡಿರುವಂತದ್ದು ತಿಳಿದು ಬಂದಿದೆ. ಬ್ಯಾಕ್ ಗ್ರೌಂಡ್ ಏನು ಇಲ್ಲ. ಈಗ ಅವರು ಫ್ಯಾಮಿಲಿ ಮೆಂಬರ್ಸ್ ಕರೆ ವಿಚಾರಿಸಿದಾಗ ಬೇಸಿಕಲಿ ಮನೆಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇವನ್ ಮೇಲೆ 2 ಹಳೆ ಬೈಕ್ ಕಳ್ತನ ಮಾಡಿರೋ ಪ್ರಕರಣ ಇದಾವೆ. ಅದು ಬಿಟ್ರೆ ಬೇರೆ ಯಾವುದು ಅಪರಾಧ ಹಿನ್ನೆಲೆ ಅದನ್ನ MOB ಬೈಕ್ ಕಳ್ತನ ಮಾಡಿರುವಂತ MOB ಕ್ರಿಮಿನಲ್ ಇದೆ. ಸ್ಟೇಷನ್ ಬಜಾರ್ ಲಿಮಿಟ್ಸ್ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪರ್ಸ್ ಪಾಕೆಟ್ ಎಲ್ಲ ಈ ರೀತಿ ಮಾಡ್ತಾ ಆ ರೀತಿ ಬೇರೆ ಯಾವ್ದು ಪ್ರಕರಣಗಳು ದಾಖಲಾಗಿಲ್ಲ. ಬಟ್ ಬೇಸಿಕಲಿ ಏನಂತಂದ್ರೆ ಮನೆಗೆ ಸೇರ್ತಾ ಇರ್ಲಿಲ್ಲ ಅಂತಿದೆ. ಮತ್ತು ಏನ್ ಇವ್ರಿಗೆ ಪರಿಚಯ ಇರೋ ಹುಡುಗರೇ ಇವನಿಗೆ ಹಲ್ಲೆ ಮಾಡಿರುವಂತದ್ದು ಕೂಡ ತಿಳಿದು ಬಂದಿದೆ. ಆದಷ್ಟು ಬೇಗ ಈ ಆರೋಪಿಗಳನ್ನ ಬಂಧಿಸ್ತೀವಿ. ಈ ಖಲೀಲ್ ಇದಕ್ಕೆ ಏನಾದ್ರು ರಿಲೇಟೆಡ್ ಆ ರೀತಿ ಖಲೀಲ್ ಮಾಡೋ ಕೇಸ್ ಈಗ ಸದ್ಯ ಆ ರೀತಿ ಯಾವುದೂ ಇಲ್ಲ. ಯಾವುದೇ ಬೇರೆ ರೌಡಿ ರಿಲೇಟೆಡ್ ಅಪರಾಧಗಳಿಗೆ ಯಾವುದು ಲಿಂಕ್ ಕಂಡು ಬಂದಿಲ್ಲ. ಬಟ್ ಆದ್ರೂ ಎಲ್ಲಾ ರೀತಿಯಲ್ಲಿ ತನಿಖೆನ ನಾವು ಮಾಡ್ತೀವಿ. ಏರಿಯಾದಲ್ಲಿ ಕುಡಿದು ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಹಂಗ ಸೇರ್ಕೊಡೋದು ಮಾಡ್ತಾರೆ. ಬಟ್ ಅಂತದ್ ಯಾವ್ದು ದೂರ ಬಂದಿಲ್ಲ. ಒಂದ್ ವೇಳೆ ಈಗ ಯಾರಾದ್ರೂ ಒಳಗಾಗಿದ್ರೆ ಅವರು ಕೂಡ ದೂರ ನೀಡಬಹುದು. ಮತ್ತೆ ಈಗೇನು ಬೇರೆ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಅವ್ರದ್ದು ಏನ್ ಹಿನ್ನೆಲೆ ಇದೆ ಅನ್ನೋದು ಅದ್ರ ಬಗ್ಗೆನೂ ಕೂಡ ನಾವು ಡಿಟೇಲ್ ಆಗಿ ಎಂಕ್ವೈರಿ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ನೀಡ್ತೇನೆ. ನೈಟ್ ಒಬ್ಬನೇ ಇದ್ದ ಹೇಗೆ? ಕೆಲವು ದಿನಗಳ ಹಿಂದೆ ಇವನೇನು ಪರಿಚಯ ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದ ಕ್ಷುಲ್ಲಕ ಕಾರಣಕ್ಕೆ. ಅವರೇ ಇವನಿಗೆ ಹಲ್ಲೆ ಮಾಡಿರೋದ್ರ ಬಗ್ಗೆ ಕೆಲವು ಮಾಹಿತಿ ಇದೆ. ಬಟ್ ಅವರನ್ನ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೊಳಿಸಪಡಿಸಿದಾಗ ನಮಗೆ ಖಚಿತ ಆಗಲಿದೆ.